ಯಾವಾಗ್ಲೂ ಹುಡುಗಿರ ಮುಂದೆ ಚಡ್ಡಿ ಹೇಳ್ದು ಬಿಟ್ಟಿದೆ ಒಂದು ಪಾಪ. ಬರ್ಡೆಗೆ ಚಡ್ಡಿ ಹಾಕೋ ಬಂದಿದ್ದಿಲ್ಲ ಮಚ್ಚ, ಚಡ್ಡಿ ಎಲ್ಲ ಅಂತ ಕೇಳಿದ್ರೆ ಚಡ್ಡಿ ಎಲ್ಲ ಯಾವಾಗ ಹಾಕ್ತಾರ ಹೋಗೋ ಅಂತಾನೆ ಗೊತ್ತು. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ವಿಷಯ ಅಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಸ್ಕೂಲ್ ಹೋಗ್ತಿದ್ದೀವಿ 5 ವರ್ಷ ಆದಮೇಲೆ. ಆಗಸ್ಟ್ 15ಗೆ ಒಂದು ಮೆಮೊರೇಬಲ್ ಡೇ. ಎಲ್ಲ 5 ವರ್ಷ ಆದಮೇಲೆ ಸಿಗ್ತಾಯಿದ್ದೀವಿ. ಇವಾಗ ಒಳಗೋಗ್ತಿದ್ದೀವಿ, ಇನ್ನೂ ಫ್ರೆಂಡ್ಸ್ ಎಲ್ಲ ಬರ್ಬೇಕು, ಅದಕ್ಕೆ ವೆಯ್ಟ್ ಮಾಡ್ತೀವಿ. ಎಲ್ಲ ಬಂದಮೇಲೆ ಒಳಗೋಗೋಣ ಬನ್ನಿ ಗೈಸ್. ನಾವು ಚಿಕ್ಕವರಿದ್ದಾಗ ಅಜ್ಜಿ ಹತ್ರನೇ ತಿಂಡಿ ಎಲ್ಲ ತೊಗೊತಿದ್ದು. ಇನ್ನ ಅಜ್ಜಿ ಹಂಗೆ ಇದಾರೆ, ಒಂಚೂರು ಚೆನ್ನಾಗಿಲ್ಲ. ಪರವಾಗಿಲ್ಲ ಅಜ್ಜಿ, ನೀವು ಚೆನ್ನಾಗಿರ್ಬೇಕು. ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಬೇಕು. ಯಾವಾಗಲೂ ಅಜ್ಜಿ ಹತ್ರನೇ ತಿಂಡಿ ತಗೊತ ಇದ್ದೀವಿ ನಾವು. ಹಾಂ, ಇವಳು ಅಷ್ಟೇ, ಇವಳೈತಿ ದೊಡ್ಡ ತಿಂಡಿ ಕೊಟ್ಟು. ಹಾಂ, ಯಾರ್ಯಾರು ನಮ್ಮ ಸ್ಕೂಲಲ್ಲಿ ಅಜ್ಜಿ ಹತ್ರ ತಿಂಡಿ ತಗೊಂಡಿದ್ರೆ ಕಮೆಂಟ್ ಮಾಡಿ. ಇವಾಗ ಎಲ್ಲರೂ ಬರ್ತಾವ್ರೆ ಒಬ್ರೊಬ್ರೆ 9 ಗಂಟೆಗೆ ಪ್ಲಾನ್ ಮಾಡಿದ್ದು. ಮಚ್ಚ ಎಷ್ಟು ಗಂಟೆಗೆ ಹೇಳಿದ್ದು? ಎಷ್ಟು ಗಂಟೆಗೆ ಬರ್ತಿದ್ದೀರಾ? ಆಗ ಅವ್ನ ಕೇಳ್ರಿ, ಹಿಂದ್ಗಡೆ ಇರೋನ್ನ. ಸಾಗರ್ ಎಷ್ಟು ಗಂಟೆಗೆ ಮಚ್ಚ ಹೇಳಿದ್ದು? 10 ಗಂಟೆ ಅಂತ ಹೇಳಿದ್ದು ಅಷ್ಟೇ. ಫಂಕ್ಷನ್ ಎಲ್ಲ ಇನ್ಫಾರ್ಮ್ ಮಾಡಿದೀವಿ ನಿಮ್ದೇ ಅಲ್ಲ, 1 ತಿಂಗಳು ಮುಂಚೆ ಪ್ಲಾನ್ ಮಾಡಿದ್ದು. ಕಾಗೆ ಎಲ್ಲ ಬಿಟ್ಟಿದ್ದೀವಿ. ಹೆಂಗಿದೆ ಮಚ್ಚ? 3 ಲಕ್ಷ ಗುಚ್ಚಿ. ನಮ್ಮ MC ಸ್ಟೈಲ್ ಮನೆ ಹೋಗ್ಬಿಡುತ್ತೆ ಅಂತ ನೋಡಿ. ಮಚ್ಚ, ಕಾಗೆ ಅದೊಂದು ಸ್ಟೋರಿ ಇದೆ, ನನ್ನ ಮೆಮೊರೇಬಲ್. ಅದೆಲ್ಲ ಹೇಳ್ತೀನಿ ವ್ಲಾಗಲ್ಲಿ, ಮಸ್ತಿಗಿರುತ್ತೆ. ಮಚ್ಚ ನಿಂಗೆ ನೆನಪಿದ್ಯಾ? ನಾವು 6th ಅಲ್ಲಿ ಸ್ಟಾರ್ಟಿಂಗ್ ನಾವು 5th ಆದ್ಮೇಲೆ 6th ಎಂಟ್ರಿ ಆದ. ಪಾಪ ಚಡ್ಡಿ ಹಾಕಿದಿಲ್ಲ, ಹುಡುಗಿರ ಮುಂದೆ ಚಡ್ಡಿ ಹೇಳ್ದು ಬಿಟ್ಟಿದೆ ಒಂದು ಪಾಪ. ಈಗ 6th ಆದ್ಮೇಲೆ ಬಿಟ್ಟೋಗಿ ಮತ್ತೆ 7th ಬಂದ. ಹುಡುಗಿರ ಮುಂದೆ ಚಡ್ಡಿ ಹೇಳ್ಬಿಟ್ಟು ಅಚೀವ್ ಮಾಡ್ಬಿಟ್ಟಿದೆ ಪಾಪ. ಅದೊಂದು ಮೆಮೊರೇಬಲ್, ಹೆವಿ ಮೆಮೊರೇಬಲ್. ನೆನ್ಪಾಯ್ತಾ ಮಚ್ಚ ನಿನ್ಗೆ? ಬರ್ಡೆಗೆ ಚಡ್ಡಿ ಹಾಕೋ ಬಂದಿದ್ದಿಲ್ಲ ಮಚ್ಚ, ಚಡ್ಡಿ ಎಲ್ಲ ಅಂತ ಕೇಳಿದ್ರೆ ಚಡ್ಡಿ ಎಲ್ಲ ಯಾವಾಗ ಹಾಕ್ತಾರ ಹೋಗೋ ಅಂತಾನೆ. ಅದೇ ಮಸ್ತು ಪಾಪ, ಹೆವಿ ರೋದ್ನ ಇಟ್ಟಿದ್ದೆ. ಅಣ್ಣ ಎಷ್ಟು ಗಂಟೆ ಆಯ್ತಣ್ಣ? 9 ಗಂಟೆಗೆ ಬಂದ್ರೆ ಎಷ್ಟು ಗಂಟೆಗೆ ಬಂದಿದ್ಯಾ ಅಣ್ಣ? 9th ಇವನೇನ್ ಗೊತ್ತಾ, ಅವನು ಇರೋದು ಮನೆ ಎಲೆಕ್ಟ್ರಾನಿಕ್ ಸಿಟಿಲಿ, ಸ್ಕೂಲ್ಗೆ ಬರೋದು ಹೊಸರೋಡು. ಎಲೆಕ್ಟ್ರಾನಿಕ್ ಸಿಟಿ ಬ್ರಿಡ್ಜ್ ಮೇಲೆ ಹೋಗ್ಬಿಟ್ಟು ಫೋಟೋ ಹಿಡಿದ್ಬಿಟ್ಟು ಎಲ್ಲ ಟ್ರಿಪ್ಗೆ ಹೋಗಿರೋ ಥರ ಎಲೆಕ್ಟ್ರಾನಿಕ್ ಸಿಟಿ ಅಂತ ಮೆನ್ಷನ್ ಮಾಡಾಕಂದ್ ನಾವು ನೋಡೇ ಇಲ್ಲ ಅನ್ನೋ ಥರ ಬಜೆಟ್ ಇಲ್ಲಿ ಬೇಕಾದ್ರೆ ಹಂಗೆ ಮಾಡೋದು. ಧನುಷ್ಗಳ ರೇಸ್ ಅಲ್ಲ, ನಿಮ್ಮ ಮನೆ ಇಷ್ಟು ಅಂತ ಹೇಳಿದ್ದೆ ಕತ್ಕೊಂಡಿದ್ದು ನೆನ್ಪಾಯ್ತಾ ಮಚ್ಚ? 8th ಅಲ್ಲಿ ಸ್ಟಾರ್ಟಿಂಗ್ ಬಂದಾಗ ನಿಮ್ಮ ಮನೆ ಇಷ್ಟೊತ್ತಾಗಿ ಅದು ಹತ್ಕೊಂಡ್ಬಿಟ್ಟಿದ್ದಲ್ಲ ನೀನು. ಇನ್ನ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ, ಇನ್ನ ಬರ್ತಾ ಇದ್ದಾರೆ ಕಣೆ ಜೊತೆ. ಸ್ಕೂಲಲ್ಲಿ ಫಂಕ್ಷನ್ಸ್ ನಡೀತಾ ಇದೆ, ನಮ್ಮ ಟೀಚರ್ಸ್ ಎಲ್ಲ ಅಲ್ಲೇ ಇದ್ದಾರೆ. ನಮ್ಮ ಮ್ಯಾಥ್ಸ್ ಟೀಚರ್ಸು ಎಲ್ಲ ಇಲ್ಲೇ ಇದ್ದಾರೆ. ಫುಲ್ ಎಲ್ಲರಿಗೂ ಮಾತಾಡ್ಸಿ ಟ್ರೈ ಮಾಡ್ತೀವಿ. ಎಲ್ಲರೂ ಹಂಗೆ ಇದ್ದಾರೆ, ನೀನು ಹಂಗೆ ಇದೆ, ನಾವು ಹಂಗೆ ಇದ್ದೀವಿ. ಒಂಚೂರಾದ್ರೂ ಚೇಂಜ್ ಆಗಿ ಸ್ಕೂಲಿಂದ ನಾವು ನೋಡಿ ಎಲ್ಲ ಎಷ್ಟು ಚೇಂಜ್ ಆಗಿದ್ದೀರಿ. ನೀನು ಇನ್ನೂ ಹಂಗೆ ಇದೆಯಾ? ಚೈಲ್ಡ್ ಚಪಾತಿ ನಮ್ಮ ಮ್ಯಾಮ್ನ ನೋಡಿ. ಹೌದು, 3 ಜನನೇ ನಮ್ಮ ಮ್ಯಾಮ್. KSK ಮ್ಯಾಮು, KSK ಮ್ಯಾಮು, ಈ ಮ್ಯಾಮ್ ಹೆಸರು ಗೊತ್ತಿಲ್ಲ. ಮತ್ತೆ TV ಮ್ಯಾಮ್, ಅಲ್ಲಿ MUR ಮ್ಯಾಮ್ ಇದ್ದಾರೆ. MUR ಮ್ಯಾಮು, ಮತ್ತೆ CCP ಮ್ಯಾಮು, ಅವರು ಇದ್ದಾರೆ. PRD ಮ್ಯಾಮು, ಮತ್ತೆ ಅಲ್ಲಿ PV ಮ್ಯಾಮ್. ನಾವಿದ್ದಾಗಿದ್ದ PV ಮ್ಯಾಮ್ ಇದ್ದಾರೆ. PV ಮ್ಯಾಮ್ ಇಂಗ್ಲೀಷ್. ಅಂದರೆ ಇವಾಗ ನಮ್ಮ ಸ್ಕೂಲಲ್ಲಿ ನಾನು ಆ್ಯಕ್ಚುಲಿ 5th ಅಲ್ಲಿ ಬಂದಾಗ ಫಸ್ಟ್ ಫ್ರೆಂಡ್ ಆಗಿದ್ದು ನನ್ನ ಮಗ. ಅಂದರೆ ಇವನ ಹತ್ರ ಒಳ್ಳೆ ಮೆಮೊರೀಸ್ ಇವನ ಹತ್ರ ಇದೆ. ಏನಂದರೆ ಇವಾಗ ಬೆಸ್ಟ್ ಫ್ರೆಂಡ್ಸ್ ಅಪ್ಪ. ಇವನು ಏನು ಮಾಡೋದು, ಬರ್ತಾನೆ ರೇಗಿಸ್ತಾನೆ. ನನಗೆ ರೇಗ್ಸಕ್ಕೆಲ್ಲ ಬರಲ್ಲ, ಸುಮ್ಮನೆ ಬೆಳಗ್ಗೆ ಫುಲ್ ಜಗಳ ಇಬ್ರದ್ದು. ಇವ್ನು ರೇಗ್ಸಿತ್ತಿಕ್ಕ ಅವ್ರ ನಾನು ಹೊಡೆದಿತ್ತಿಕ್ಕ ಅವ್ರು ಲಾಸ್ಟಲ್ಲಿ ಮನೆಗೆ ಹೋಗ್ಬೇಕು. ಕ್ಲಾಸಲ್ಲಿ ಇವನೇನಂದಾನೆ, ನಿಮ್ಮ ಅಪ್ಪಗೆ ಹೇಳ್ತೀನಿ ಅನ್ನಕ್ಕೆ ನಿಮ್ಮ ಅಪ್ಪಂಗೆ ಹೇಳ್ತೀನಿ ಅಂದಿದ್ದಕ್ಕೆ ನಾಯಿ ಅದು ಜಗಳ ಆಗ್ತೈತೆ.
ಸರಿ ಆಯ್ತು ಅವ್ರು ಬಿಡು ಹೋಗಲ್ಲ. ಅದಾದ್ಮೇಲೆ ಪ್ರದೀಪ್ ಅಂದಿದ್ದ, ಪಾಪ ಅವ್ನು ತೀರೋ ಹೋಗ್ಬಿಡ, ಮಸ್ತ್ ಫ್ರೆಂಡ್ ಅವನು ಕೂಡ. ಹೆಂಗಂದ್ರೆ ಇವ್ನು ನನ್ನ ಜೊತೆ ಇದ್ರೆ ಅವನಿಗೆ ಕೋಪ, ಅವ್ನು ನನ್ನ ಜೊತೆ ಇದ್ರೆ ನನಗೆ ಕೋಪ. ಅವನು ಇವನು ಯಾರೋ ಗ್ಯಾಪ್ ಅಲ್ಲಿ ಉಲ್ಟಾ ಪಲ್ಟಾ ಹೇಳ್ತಾವಲ್ಲ. ಗೊತ್ತು ಪ್ರದೀಪ್ ಎಲ್ಲೋ ಅವನು ಕಿರಿಕ್ ಆಗಿತ್ತು ಏನೋ. ನಂದು ಒಂದು ಮ್ಯಾಟ್ರು, ನಾನ್ ವಿಜಯ್ ಫ್ಯಾನು, ನಾನ್ ವಿಜಯ್ ಫ್ಯಾನು, ಅವ್ನು ರಾಮ್ ಚರಣ್ ಫ್ಯಾನು. ಇಬ್ಬರಿಗೂ ಜಗಳ ಅಂದ್ರೆ ಜಗಳ, ಅವನಿಗೂ ಜಗಳಾಗ್ಬಿಟ್ಟಿದೆ. ನಾನು ಯಾವಾಗಲೂ ಲೇಟಾಗಿ ಬರೋದು ಸ್ಕೂಲ್ಗೆ. ಲೇಟಾಗಿ ಬರೋ ಗ್ಯಾಪ್ ಅಲ್ಲಿ ನನ್ನ ಫ್ರೆಂಡ್ ಇವನು, ಓಕೆನಾ, ಇವನಾಗ ಅವ್ನು ಜಗಳ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇವ್ರಿಬ್ರು ಬಾತ್ರೂಮ್ ಅಲ್ಲಿ ಫುಲ್ಲು ಜಗಳ ನಾನು ಲೇಟಾಗಿ ಬಂದಿದ್ದೀನಿ. ಏನೋ ಮತ್ತೆ ಜಗಳ ನಮ್ ಕ್ಲಾಸ್ ಅಲ್ಲಿ ನನಗೆ ಆಕ್ಚುಲಿ ಮೈನ್ ತಿಕ್ಕ ಅಂದ್ರೆ ಇವ್ನು ಒಬ್ಬನೇ. ಇವ್ನ್ ಬಿಟ್ರೆ ಉರಿಸ್ತಾರೆ ಸ್ವಲ್ಪ ಜನ, ಬಟ್ ಅಷ್ಟೊಂದು ಎಲ್ಲರೂ ಉರಿಸ್ತಾರೆ, ಬಟ್ ಅಷ್ಟೊಂದು ಉರಿಸಲ್ಲ. ಈ ನನ್ನ ಮಗ ಮಾತ್ರ ಒಂದು ಸೆಕೆಂಡ್ ಬಿಡಲ್ಲ. ಬಂದಿದ್ದೆ ಇನ್ನೊಬ್ಬ ದಿಲೀಪ್ ಅಂತ ಇದ್ನಲ್ಲ, ಪೆನ್ಸಿಲ್ ಚುಚ್ಚಿ ದಿನ ಮಾರ್ಕ ನೋಡಿ ಮಚ್ಚ ಇಲ್ಲಿ ಚಿಕ್ಕದಾಗಿ. ಅಪ್ಪ ಏನೋ ನನ್ನ ಕೈಯಲ್ಲೂ ಐತೆ ಫ್ರೆಂಡ್ಸ್, ನನ್ನ ಕೈಯಲ್ಲೂ ಐತೆ. ಇವನ್ ಕೈ ನೋಡ ನಮ್ಮ ರೇಖೆನ ಕಾಣಿಸಲ್ಲ. ಇಲ್ಲ ಮಚ್ಚಿ, ಅಂತ ಕೆಲಸ ಎಲ್ಲ ಮಾಡಲ್ಲ ಮಗ. ಎಲ್ಲಾರ್ಗು ಇವ್ನ್ ರೇಗಿಸ್ತಾನಂದ್ರೆ ಇವ್ನ್ಗೆ ರೇಗಿಸೋನ್ ಇವನು. ಅಂದ್ರೆ ಹೆಂಗೆ ಗೊತ್ತಾ, ಎಲ್ಲಾ ಲೆಜೆಂಡ್ಗೂ ಒಬ್ಬ ಲೆಜೆಂಡ್ ಇರ್ತಾನೆ. ನಮ್ ಕ್ಲಾಸಲ್ಲಿ ಆಲ್ಮೋಸ್ಟ್ ಇವ್ನ್ ಇತ್ತಂದ್ರೆ ಬಂದ್ಬಿಟ್ಟು ಈ ನನ್ನ ಮಗ ಹಂಚ್ಕೊಂಡ್ ಹೋದ ಅಷ್ಟೇ ಬೇಕಾಗಿರೋದು. ಮಾತಾಡ್ತಾನೆ ಇದಿಲ್ಲ ಪಾಪ, ಬರ್ತಾ ಇದ್ದ ಸುಮ್ಮನೆ ಇಲ್ಲ ಅಂದ್ರೆ ನಿಜಾಗ್ಲೂ ಹೈಸ್ಕೂಲ್ ಅಂತ ನನ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು 8ನೇ ಕ್ಲಾಸ್ ಮುಗಿಸ್ಕೊಂಡೆ. ಬಟ್ ಪ್ರೈಮರಿ ಮಾತ್ರ ಒಳ್ಳೆ ನೆನಪುಗಳಿತ್ತು ನಮ್ದು. ಆ ದಿನಗಳು ಅದಕ್ಕೆಲ್ಲಕ್ಕಿಂತ ಸೆವೆಂತ್ ಅಲ್ಲಿ ಅಣ್ಣ ನಾವು ಮಾಡ್ತಿರೋ ತಪ್ಪಿಗೆ ಅಳ್ಸೆಲ್ಲ ಹಾಕ್ಬಿಟ್ಟಿದ್ರು ನಮ್ಗೆ. ಫೋಟೋ ಹಿಡ್ದು ನಮ್ಮ ಸಾರ್ ಒಬ್ರು ಇದಾರೆ, ಮಿನಿಮಮ್ ಒಂದು ಹಿಡ್ಕೊಂಡಿದ್ವಿ 4 ಜನ 2 ಅಳಿಸ್ಲನ್ನು ಹಿಂಗ್ ಹಿಡ್ಕೊಂಡಿದ್ವಿ. ಫೋಟೋ ಹಾಕಿಸ್ತೀನಿ ಅಂತ ಹೇಳಿದ್ರು. ನಮ್ ಮಟ್ಟಿಗೆ ಹೋಯ್ತಂದ್ರೆ ಅವಾಗ್ಲೇ 3/4 ಫ್ಲೆಕ್ಸ್. ಅವಾಗ್ಲೇ ಸಾರ್ ಬಿಟ್ಬಿಡಿ ಸಾರ್, ಪ್ಲೀಸ್ ಸಾರ್. ಕ್ಲಾಸಿಗೆ ಬಂದವರೆಲ್ಲ ಹೊಡೆಯವರು ಬಂದಿದ್ದಾರೆ 9 ಗಂಟೆಗೆ ಅಂದ್ಬಿಟ್ಟು. ಇಲ್ಲಡಿ ನಮ್ಮ ಕ್ಲಾಸ್ ಹುಡುಗಿರೆಲ್ಲ ಇವಾಗ ಬರ್ತಾಳೆ. ಪೂಜಾ ನೀನೇ ಹೇಳಿದ್ದು 9 ಗಂಟೆಗೆ ಬರ್ತೀನಿ ಅಂತ. ನಿಮ್ಮ ಮಗ ತೋರಿಸು, ಎಷ್ಟು ಟೈಮ್ ಇವಾಗ? 10:15. ದಿವ್ಯಾ ಅಕ್ಕ ನೋಡಲ್ಲಿ, ಇವಾಗ ಬಂದವ್ರೆ ಮೇಡಮು ನಮ್ಮ ಕ್ಲಾಸು. ಅನುಷಾ ಇನ್ನ 8 ಆಗಿಲ್ವಲ್ಲ ಅನುಷಾ ನೀನು? ಎಲ್ಲ ಎಷ್ಟು ಬೇಗ ಬಂದಿದೆ. ಅಲ್ಲಿ ನೋಡಲ್ಲಿ ಬಂದೆ, ಅವಾಗ್ಲಿಂದ ವೇಟ್ ಮಾಡ್ದೆ, ಅವಾಗ್ಲಿಂದ ಹೋಗಿತಾ ಇದ್ಲು. ಅಲ್ಲ ಗ್ರೂಪ್ ಲೇಟ್ ಮಾಡ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ನೀನೇ ಲೇಟಾಗಿ ಬಂದಿದ್ದು ನ್ಯಾಯನಾ? ಅಲ್ಲ ಮಚ್ಚ 9 ಗಂಟೆಗೆ ಬರ್ತೀನಿ ಅಂದ್ಬಿಟ್ಟು ಎಲ್ಲ ಏನಕ್ಕೆ ಲೇಟಾಗಿ ಬಂದಿದ್ದು ಕೇಳು ಹುಡುಗಿರ್ಕ. ನೀನಾದ್ರೂ ಬಿಡು, ಫಸ್ಟ್ ಲೇಟ್ ಆಗ ಗೊತ್ತು. ಸೊ ಗಾಯ್ಸ್ ಎಲ್ಲ ಬಂದಿದ್ದಾರೆ, ಫೋಟೋ ಶೂಟ್ ಮಾಡ್ತಾ ಇದ್ದೀರಿ. ಒಬ್ರು ನೋಡಿದ್ರೆ ಒಬ್ರು ನೋಡ್ತಾ ಇಲ್ಲ, ಒಬ್ರು ನೋಡಿದ್ರೆ ಒಬ್ರು ನೋಡ್ತಾ ಇಲ್ಲ, ಎಲ್ಲ ಒಬ್ರೊಬ್ರ ಹತ್ರ ಮಾತಾಡ್ಕೊಂಡಿದ್ದಾರೆ. ಇರಪ್ಪ ನಿಮಿಷ. ಅಪ್ಪ ಸುಮನ, ಸುಮನ ಮಚ್ಚ ಫ್ರೀ ಮಾಡ್ಕೊ ಬಂದ್ಬಿಟ್ಟಲ್ಲ ಮಚ್ಚ, ಫ್ರೀ ಮಾಡ್ಕೊ ಬಂದ್ಬಿಟ್ಟೆ. ಹಂಗೆ ಹಿಂಗೆ ಬಂದಿಲ್ಲ ಅಂದ್ರೆ ಇರ್ತೈತೆ ನಿನಗೆ. ನಿನ್ನೆ ಫೋನ್ ಮಾಡಿ ಕರ್ತಿದ್ದೀನಿ. ಬಂದಿದ್ದೀನಿ ಮಚ್ಚ ನಿಮಗೋಸ್ಕರ. ಅದು ಥ್ಯಾಂಕ್ ಯು. ನಾವು ಹಿಂಗೆ ಓಡ್ತಾ ಇದ್ದಿದ್ದು ಒಂದು ಟೈಮಲ್ಲಿ, ನಾವು ಹಿಂಗೆ ತಾನೇ ಓಡ್ತಾ ಇದ್ದಿದ್ದು ಒಂದು ಟೈಮಲ್ಲಿ. ಓಡಿಸ್ತಾರೋ ನಮ್ಮ ಬ್ಯಾಟ್ಮನ್ ಸಾರು, ನಮ್ಮ ಸಾರು ಓಡಿಸ್ತಾರೋದು. ಬ್ಯಾಟ್ಸ್ಮನ್ ನಮ್ಮ ಸಾರು ಎಲ್ರಿಗೂ ಓಡಿಸ್ತಾರೆ. ಕೌಸಲ್ಯ ಹೆಂಗಿದ್ಯಾ? ನೋಡ್ಸೋದಿಲ್ಲ.
ಎಲ್ಲೋಗಿದೆ ಮತ್ತೆ ಇಷ್ಟೊತ್ತು ವ್ಲಾಗ್ ಮಾಡ್ತಿದ್ದೀನಿ. ನೀನೇ ಸಬ್ಸ್ಕ್ರೈಬ್ ಮಾಡಿಲ್ವಾ? ಸುಪ್ರೀತ್ ಪ್ರಿನ್ಸ್ ಅಫಿಷಿಯಲ್ ಮಾಡು. ಏನಕ್ಕೆ ಲೇಟು? ಸೊ ಗೈಸ್ ಇವಾಗ ಎಲ್ಲರೂ ಟೀಚರ್ಸ್ಗೆ ಮಾತಾಡ್ಸೋಕೆ ಹೋಗ್ತಾ ಇದ್ದೀವಿ. ಮ್ಯಾಮ್ ಎಲ್ಲ ನೋಡಿ ಗೈಸ್ ಇವರು ನಮ್ಮ ಮ್ಯಾಥ್ಸ್ ಟೀಚರು SMT ಮ್ಯಾಮ್ ಅಂತ, ನಮ್ಮ ಸೋಷಿಯಲ್ ಟೀಚರು KSK ಮ್ಯಾಮು. ತುಂಬ ಫ್ರೆಂಡ್ಲಿಯಾಗಿ ಫಸ್ಟ್ ಎಲ್ಲ ಫುಲ್ ಭಯ ಪಡ್ತಿದ್ವಿ, ಇವತ್ತು ಪಕ್ಕದಲ್ಲೇ ಕುತ್ಕೊಂಡು ಮಾತಾಡ್ತಿದ್ವಿ. ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಮ್ಯಾಮ್, ಎಲ್ಲ ನಿಮ್ಮ ಸಪೋರ್ಟಿಂದ ಇವಾಗ ಇಲ್ಲಿ ಗಂಟೆ ಇದ್ದೀವಿ ಮ್ಯಾಮ್. ಥ್ಯಾಂಕ್ ಯು. ಫೋಟೋ ಎಲ್ಲ ಕೊಡೋ ಬಾ ನೀನು ಬ್ಲಾಗ್ಗೆ. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್ ನೆನಪಿದೆ ಮ್ಯಾಮ್, ಯಾವ್ದು ಹುಡುಗಿ ಇಷ್ಟಪಡ್ತಿದ್ದಾಳೆ ಅಂತ ಮದುವೆ ಮಾಡ್ತೀನಿ ಅಂತಿದ್ದಲ್ಲ ಮ್ಯಾಮ್ ಅವನ್ನ. ಓಕೆನಾ? ಒಂದು ಸಂಬಂಧ ಕೆಡಿಸ್ತೀಯಲ್ಲ. ಮ್ಯಾಮ್ ಇವಾಗ ಯಾವ್ದು ಹುಡುಗಿ ಹತ್ರ ಮಾತಾಡ್ತಿದ್ದ ಮ್ಯಾಮ್ ಅವನು. ಹುಡುಗಿ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ. ಮ್ಯಾಮ್ ನೆನಪಿದೆ ಮ್ಯಾಮ್ ಅವನು ಕೋಲ್ ಎತ್ತಿದ್ದಕ್ಕೆ ಹೊಡೆದಿದ್ರಲ್ಲ ಮ್ಯಾಮ್. ಕೋಲ್ ಎತ್ತಿದ್ದಕ್ಕೆ ಹೊಡೆದಿದ್ರಲ್ಲ ಮ್ಯಾಮ್ ಅವನ್ನ. ಮ್ಯಾಮ್ ಸಮ್ಮರಿ ಹೇಳ್ತಾರಲ್ಲ ಮ್ಯಾಮ್, ಗ್ರ್ಯಾಂಡ್ ಮಾ ಕ್ಲೈಂಟ್ ಸೆಕ್ರೆಟರಿ. ಹೆಂಗೂ ಬರೆಯೋಕ್ಕಾಗತ್ತದು ಮ್ಯಾಮ್. ನಿಮ್ದು ಫಸ್ಟ್ ಬ್ಯಾಚ್ ನಾವಲ್ಲ ಮ್ಯಾಮ್. ಆ ಬ್ಯಾಚ್ ಇದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಜಾಸ್ತಿ ಖುಷಿ ತಗೋಣ. ನಾವು 10th ಇರುವಾಗಲೇ ಫಸ್ಟು ಬಂದಿದ್ದು ನಮ್ಮ ಮ್ಯಾಮ್ಗೆ. HRM ಮ್ಯಾಮ್ ಅಂತ ಇದ್ರು, ಅವ್ರು ಬಿಟ್ಟೋದ್ಮೇಲೆ PV ಮ್ಯಾಮ್ ಬಂದು ಅರ್ಧಕ್ಕೆ ತಗೊಂಡು. ಥ್ಯಾಂಕ್ ಯು ಮ್ಯಾಮ್. ಇಂದ ಮ್ಯಾಮ್ ಸಮ್ಮರಿ ಹೇಳ್ಕೊಟ್ಟಿರೋದ್ರಿಂದ ನೆನ್ಪು ಹಂಗೆ ಇದೆ. ಕ್ವಾಲಿಟಿ ಆಫ್ ಬರ್ಸಿ, ಗ್ರ್ಯಾಂಡ್ ಮಾ ಕ್ಲೈಂಟ್ ಸೆಕ್ರೆಟರಿ ಅಷ್ಟು ಚೆನ್ನಾಗಿ ಬರ್ಸಿ ಹೊಡೆದು ಬರ್ಸಿದ್ರು. ಥ್ಯಾಂಕ್ ಯು ಮ್ಯಾಮ್. ಸರಿ ಸಾಕು ಬರೋ ಬಾ ನೀನು ಬೇಕೆ. ಓಯ್ ಚೆನ್ನಾಗಿ ಏನೋ ಹೇಳ್ತಾ ಇದೀಯಾ ಕಳ್ಳ. ಅಲ್ಲಿ ಡಸ್ಟ್ಬಿನ್ ಐತೆ ನೋಡು, ಅದ್ರದ್ದು ತಿನ್ಬಿಡೋದು. ಮೊದಲು ಗಿರಿ ಹಾಕು ಅಣ್ಣ ಅದು ಡಿಪ್ಲೊಮಾ ಲೈನ್ ಡಿಪ್ಲೊಮಾ. ಅಪ್ಪ ಅವನಿರ್ಲಿ ಎಲ್ಲಿ ಯೂಟ್ಯೂಬರ್ ಅಂತ ಇವನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ. ಹಾಗೆ ಯೂಟ್ಯೂಬರ್ ಟ್ರೋಲ್ ಅಡ್ಮಿನ್ ಅಪ್ಪ. ಯಾರಾದ್ರೂ ಟ್ರೋಲ್ ಆದ್ರೆ ಫಸ್ಟ್ ಇವ್ನಿಗೆ ಹೊಡೀರಿ. ಧನಿಯಾ ಎಲ್ಲೋ ನಿಮ್ ಹುಡುಗಿ ಧನಿಯಾ ಗೊತ್ತಿಲ್ಲ ಅವಳು. ಮಾಡ್ಬಿಟ್ಟವ್ರೆ, ಕ್ರಶ್ ಆಗ್ಬಿಟ್ಟವಳೆ. ಮತ್ತೆ ಸ್ಟಾರ್ಟಿಂಗ್ ಐ ಟಿ ಕಂಪ್ನಿಲಿ ಎಲ್ಲರಿಗೂ ಬಂದ್ ಸರಿ ನೆನ್ಪೈತು ಅವ್ನಿಗೆ ಯಾರಿಗೋ ಬೈದ್ ಬಿಡಿದ್ರಿ, ಹುಡ್ಕೊಂಡ್ ಬಂದ್ಬಿಡಿ. ಮಚ ಲೈ ಸ್ಟಾರ್ಟಿಂಗ್ ಬಂದಾಗ ಕಂಪ್ನಿಯವ್ರಿಗೆಲ್ಲ ಬಾಣ್ಲಿ ಅಂತಿದ್ವಲ್ಲ, ಮಚ ಬಾಣ್ಲಿ ಅಲ್ಲೋಡು. ಓಯ್ ಮಚ ಇನ್ನ ಬಾವಿ ಹಂಗೆ ಇತ್ತು ಇಲ್ಲೆಲ್ಲ. ಸಿಗರೇಟ್ ಹೊಡಿ ಅಡ್ಡ ಅದೇ ತಂದೆ. ಸಿಗರೇಟ್ ಹೊಡಿತಿದ್ದ ಒಪ್ಕೊಂತಿದ್ದ ಸ್ಕೂಲಲ್ಲಿ ಸಿಗರೇಟ್ ಹೊಡಿತಿದ್ದ ಅಂತ ವ್ಲಾಗ್ ಎಲ್ಲ. ಹೌದು. ಇಲ್ಲೆಲ್ಲ ಜುಟ್ಬಿಟ್ಟು ಇಲ್ಲೆಲ್ಲ ಫುಲ್ ಆಡ್ತಿದ್ದು. ಇವಾಗ ಫುಲ್ ಆಡ್ಬಿಟ್ಬಿಟ್ಟಿದೆ ನೋಡ್ರಿ. ಹೊಸ ಮಕ್ಕಳು ನಮ್ಮ ಜೂನಿಯರ್ಸು ನಮ್ಮ ಕ್ಲಾಸ್ ಅವರೆಲ್ಲ ಇಲ್ಲಿದ್ದೀರಿ. ಎಲ್ಲ ಫುಲ್ಲು ಫಸ್ಟು ಅದೇ ತಿಂದಿದ್ದೆ ಅಲ್ಲೇ, ಅದಕ್ಕೋಸ್ಕರನೇ ಅದೇ ತಿಂದಿದ್ದು. MUR ಮ್ಯಾಮ್ ಬಂದು
ಸ್ಪಾನ್ಸರ್ಶಿಪ್ ಕೊಡ್ತಾರೆ ಅವ್ರಿಗೆಲ್ಲ ಇದು ಮಾಡ್ತೀವಿ ಅಂತ. ಬಿಟ್ಟು ಹೊಡೆದಿದ್ದೆಲ್ಲ ಇಲ್ಲೇ ಆಗ್ತಿದ್ದು, ಓಡಾಡ್ತಿದ್ರಿ. ಇನ್ನೂ ಅದು ಬಾವಿ ಹಂಗೆ ನೋಡಪ್ಪ. ಮುಟ್ಟಾಡುವಾಗ ಕಂತ್ರಿ ಕೆಲಸ ಮಾಡುವಾಗ ಇದೆ ತಾನೆ ಇಲ್ಲಿ ಗೋಡ್ ಬಂದ್ಬಿಡೋದು. ಇದೆಲ್ಲ ಫುಲ್ಲು ಹೆವಿಯಾಗಿ ಓಡಾಡ್ಕೊಂಡು ಕಿಟಕಿಗಳು ಬಂದ್ರೆ ಬಗ್ಬಿಡೋದು. ಇದೇ ನಮ್ಮ ಕ್ಲಾಸು. ಇಲ್ಲೆಲ್ಲ ಫುಲ್ಲು ಫನ್ ಮಾಡ್ತಿದ್ರಿ. ಇಲ್ಲೆಲ್ಲ ಇವಾಗ ಹೆಂಗೆ ನಿಂತಿದ್ದೀವೋ ಹಂಗೆ ಫುಲ್ಲು ನಿಂತ್ಕೊಂಡು ಇವಾಗ ಫಸ್ಟ್ ಎಲ್ಲ ಈ ಕ್ಲಾಸು ಮತ್ತು ಆ ಕ್ಲಾಸು 2 ಸೆಕ್ಷನ್ ಇತ್ತು ಇಂಗ್ಲೀಷ್ ಮೀಡಿಯಮ್ದು. ಇವಾಗ ಇಲ್ಲಿ ಹೆಂಗೆ ನಿಂತಿದ್ದೀವೋ ಹಂಗೆ ನಿಂತ್ಕೊಂಡಿರ್ತಾಯಿದ್ರಿ. ಯಾವಾಗಲೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ರಿ. ತುಂಬ ಬೇಜಾರಾಗ್ತಿದೆ ಹಳೆ ಜನ ನೆನ್ಸ್ಕೊಂಡ್ರೆ. ಪ್ರೈಮರಿ ಸ್ಕೂಲಲ್ಲಿ ಆ ಕಡೆ ಬಿಲ್ಡಿಂಗ್ ಇದ್ದರೆ ಹೈಸ್ಕೂಲ್ಗೆ ಬಂದಾಗ ಈ ಕಡೆ ಬಿಲ್ಡಿಂಗಲ್ಲಿ ಹೆವಿ ಎಂಜಾಯ್ ಮಾಡ್ತಾ ಇದ್ವಿ. ಓ ಡೋರಪ್ಪನ ಆಯ್ತು ಬನ್ನಿ, ಕ್ಲಾಸ್ ರೂಮ್ ತೋರಿಸ್ತೀನಿ. ಎಲ್ಲಿ ಬೆಂಚ್ಗಳೆಲ್ಲ ಮೂಡಿ ತುಂಡು ಮಾಡಾಕ್ಬಿಟ್ಟವ್ರೆ ಫುಲ್ಲು ಬೆಂಚ್ನ ಹುಡುಗರು ಬಾಯ್ಸ್. ಇದರಲ್ಲೆಲ್ಲ ಸೃಷ್ಟಿದಿಂದ ಹೆಸರಿತ್ತು. ಸೊ ಗಾಯ್ಸ್ ಇಲ್ಲಿ ಸ್ಮಾರ್ಟ್ ಟಿವಿ ಇತ್ತು. ಧ್ವಂಸ ಮಾಡೋಗ್ಬಿಟ್ಟಿದ್ದೀನಿ. ನಾವು ಈ ಥರ ಎಲ್ಲ ಕಟ್ಟಿ ಕೆಲಸ ಮಾಡಿದ್ದಿಲ್ಲ. ಗಚ್ಚ 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 ಅಂತೇಳಿ ನಾವು ಇವಾಗ 10th ಕ್ಲಾಸ್ ಇದು. ಹಾಯ್ ಮೇಘಮಲ್ಲ. ಮಾಲ ಅಲ್ಲ ಮೇಘನ ಅಷ್ಟೇ. ಮೇಘನ ಅಷ್ಟೇ ಮರ್ತೋಗ್ಬಿಡ್ತೇವೆ ನಮಗೆ. ನಮ್ಮ ಸುಮನ್ ಡವ್ ಮಾತ್ರ ಬಂದಿರೋ ಅದೇ ಬೇಜಾರು. ಯಾರು ತೋರ್ಸಬಿಡೋಣ. ಫಾತಿಮಾ ಜತಿರೂಪ. ಸೊ ಇಲ್ಲೆಲ್ಲ ಪಾಪ ಈ ಚರಂಡ್ ಮಾತ್ರ ಈ ಪ್ಲೇಸ್ ಮಾತ್ರ ಮರೆಯೋಕ್ಕಾಗಲ್ಲ. ಈ ಕ್ಲಾಸ್ ಬಂದ್ಬಿಟ್ಟು 10th 2 ಇಂಗ್ಲೀಷ್ ಮೀಡಿಯಮಲ್ಲಿ 2 ಕ್ಲಾಸ್ ಇತ್ತು. ಈ ಕಡೆ ಒಂದು ಕ್ಲಾಸು, ಆ ಕಡೆ ಒಂದು ಕ್ಲಾಸು. ನಮ್ದು ಈ ಕಡೆ ಕ್ಲಾಸ್ ಇದ್ದಿದ್ದು. ನನ್ನ ಬೆಂಚ್ ಬಂದ್ಬಿಟ್ಟು ಇದೇ ನನ್ನ ಬೆಂಚು. ಇದು ಇಟ್ಟಿಲ್ಲ, ಈಗ 3ರಲ್ಲೇ ಬೆಂಚ್ ಇದ್ದಿದ್ದು. ಆಮೇಲೆ ಕೆಳಗಡೆ ಹೋಗಿ 8th 9th ಇದ್ದಿದ್ದು. 10th ಕೆಳಗಡೆ ಕ್ಲಾಸಲ್ಲಿ ಇದ್ದೀವಿ ನಾವು. 10th ಅರ್ಧ ಮತ್ತೆ ನಮಗೆ 10th ಒಂದು ಸ್ವಲ್ಪ ದಿನ ಇಲ್ಲಿ ಮಾಡಿದ್ರು. ಆಮೇಲೆ ನಮ್ಮ ಕೆಳಗಡೆ ಹೋದ್ರು. ನಮ್ಮ ಲಾಸ್ಟ್ ಕ್ಲಾಸ್ಗೆ ಹೋಗಿದ್ದು. ಸ್ಟಾರ್ಟಿಂಗ್ ಮಾತ್ರ ಇಲ್ಲಿದ್ರಿ ನಾವು. ಮೆಮೊರೇಬಲ್ ಒಂಥರ ಮಸ್ತು. ಬಾ ತೆಗಿತೀನಿ ಮಚ್ಚ ನಿಮ್ಗಿಲ್ದಿರೋ ಫೋಟೋನ. ಈ ಡಸ್ಟರಲ್ಲಿ ಹೆವಿ ಆಟಾಡ್ತಿದ್ರಿ ಅನ್ಕೋ. ಎಲ್ಲರಿಗೂ ಹೊಡೆಯೋದು ಈ ಡಸ್ಟರಲ್ಲಿ. ಈ ಫ್ಲೋರಲ್ಲಿ ಆ ಕ್ಲಾಸಲ್ಲಿ ಇದ್ರಿ. ಅದಾದಮೇಲೆ ಸ್ವಲ್ಪ ದಿನ ಮಾತ್ರ. ಆಮೇಲೆ ಎಲ್ಲ ಕ್ಲಾಸಲ್ಲೂ, ಈ ಕ್ಲಾಸಲ್ಲೂ ಅಷ್ಟೇ. ಈ ಕ್ಲಾಸಲ್ಲಿ 9th, ಈ ಕ್ಲಾಸ್ 9th. ಸ್ಟಾರ್ಟಿಂಗ್ 8 ಬಂದಾಗೂ ಮೇಲೆ ಹೋಗ್ಬಿಟ್ಟು ಬಂದಿದ್ದು. 8th ಈ ಕ್ಲಾಸಲ್ಲಿ ಇದ್ರಿ. ಬನ್ನಿ ಇವಾಗಲ್ಲ. ಸೊ ಗಾಯ್ಸ್ ಇವಾಗಿರೋ ಟೀಚರ್ಸ್ ನಮ್ಮ ಸ್ಕೂಲ್ದು MVR ಮ್ಯಾಮು ಒಂದು ಸ್ವಲ್ಪ ಜನ ಮಾತ್ರ ಇದ್ದಾರೆ ಅಷ್ಟೇ. ಇವಾಗಿರೋ ಟೀಚರ್ಸ್ ಸ್ಕೂಲ್ ಟೀಚರ್ಸ್. ಸೊ ಗಾಯ್ಸ್ ಇನ್ನು ಸ್ವಲ್ಪ ಜನ ಫ್ರೆಂಡ್ಸ್ ಆ ಕಡೆ ಇದ್ದಾರೆ. ಈ ಬ್ಲಾಗ್ನ ಎಲ್ಲ ಎಂಡ್ ಮಾಡ್ತಿದ್ದೀನಿ. ಎಲ್ಲರಿಗೂ ಒಂದೇ ಕಡೆ ಸೇರ್ಸೋಕ್ಕೆ ಕಷ್ಟ. ಎಲ್ಲ ಫುಲ್ ಖುಷಿ ಇದೆ. ಬಾಯ್ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್ ಬಾಯ್ ಟಾಟಾ.